ಮತ್ತು ಮೂರನೇದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ಮತ್ತು ಕುಡಿಯುವ ನೀರಿನ ಟ್ಯಾಂಕ್ ದೇವರು ನಮ್ಮ ಸಭೆಗೆ ಅನಿಸಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ಈ ಒಂದು ಕಾರ್ಯವನ್ನು ದೇವರು ಮಾತ್ರ ಆತನ ಕೃಪೆಯಿಂದ ಈ ಒಂದು ಸಭೆಯಲ್ಲಿ ಆತನ ಮಾಡಿದ್ದಾನೆ. ಅದರ ಆಲೋಚನೆ ಉದ್ದೇಶದಿಂದ ಇದನ್ನು ದೇವರ ಸನ್ನಿಧಿಯಲ್ಲಿ ನಾವು ಪ್ರತಿಷ್ಠಿಸಿಕೊಳ್ಳೋಣ. ಕರ್ತನ ಸನ್ನಿಧಿಯಲ್ಲಿ ಬಿಷಪ್ನವರು ಇದನ್ನ ಪ್ರಾರ್ಥನೆ ಮಾಡಿ ಕರ್ತನ ಸನ್ನಿಧಿಯಲ್ಲಿ ಪ್ರತಿಷ್ಠಿಸಿಕೊಳ್ಳುತ್ತಾರೆ. ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ಪರಲೋಕದ ದೇವರೇ, ಜೀವಜಲದ ಬುಗ್ಗೆಯಾದಂಥ ನೀನು ನಿನ್ನ ಮಕ್ಕಳಿಗೆ ಈ ಪ್ರಾಂತದಲ್ಲಿ ಸರ್ಕಾರದ ಅನುದಾನದಿಂದ ಈ ವಾಟರ್ ಟ್ಯಾಂಕನ್ನು ನೀನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದೇವೆ. ನಿನ್ನ ದೈವಿಕ ಆಶೀರ್ವಾದದಿಂದ ನಿನ್ನ ಮಕ್ಕಳಿಗೆ ಕೊಟ್ಟಿರುವಂಥ ಈ 3 ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ಈ ಒಂದು ಟ್ಯಾಂಕ್ನಲ್ಲಿ ಸಮೃದ್ಧಿಯಾದಂಥ ನೀರು ಅವರಿಗೆ, ಅವರ ಸಭೆಗೂ, ಸಭೆಯಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಮತ್ತು ಇಲ್ಲಿರುವಂಥ ಸಾರ್ವಜನಿಕರು ಎಲ್ಲರಿಗೂ ಅದು ಅನುಕೂಲವಾಗುತ್ತದೆ, ಪ್ರಯೋಜನಕರವಾಗಿರುತ್ತೆ, ಆಶೀರ್ವಾದದಾಯಕವಾಗಿರುತ್ತೆ. ನೀನು ಕೃಪೆ ತೋರಿಸು ಕರ್ತನೆ. ನೀನು ಜೀವಜಲದ ನೀರಾಗಿದ್ದಿ, ನೀನು ಉಕ್ಕು ಹೊರತೆ ಆಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ನೀರನ್ನು ಉಪಯೋಗಿಸುವಂಥ ಮಕ್ಕಳು ಮತ್ತೆ ದಾಹಗೊಳ್ಳುತ್ತಾರೆ, ಆದರೆ ನಾನು ಕೊಡುವ ನೀರನ್ನು ಕುಡಿದವರಿಗೆ ಎಂದಿಗೂ ದಾಹವಾಗುವುದಿಲ್ಲ. ಹಾಗಾಗಿ ವಾಗ್ದಾನ ಮಾಡಿದ ದೇವರು ನಿನ್ನ ಮಕ್ಕಳನ್ನು ಆಶ್ರಯಿಸಿ ಈ ಒಂದು ಸಭೆಯನ್ನು ಇನ್ನೂ ಹೆಚ್ಚಾಗಿ ಆಶ್ರಯಿಸುವ ಎಂಬುದು ತಂದೆ, ಮಗ, ಪರಿಶುದ್ಧಾತ್ಮನ ದೈಹಿಕ ನಾಮದಲ್ಲಿ ಈ ಒಂದು ವಾಟರ್ ಟ್ಯಾಂಕನ್ನು ಆಶೀರ್ವಿಸ್ತಾ ಇದ್ದೇವೆ. ಆಶೀರ್ವಿಸುವ ಯೇಸುವಿನ ನಾಮದಲ್ಲಿ ಬೆಳೆದಿರುತ್ತದೆ.